ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ಒಂಥರ ಟ್ರೆಡಿಷ್ನಲ್ ವೇ ನಾನಿಲ್ಲಿ ತೋರಿಸ್ತಾ ಇರೋದು. ಸೊ ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 kg ಆಗೋಷ್ಟು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಅಥವಾ ಮೀಡಿಯಮ್ ಸೈಜಲ್ಲಿ ಇರಬೇಕು, ಈ ಥರ. ಆವಾಗಲೇ ರುಚಿ ಚೆನ್ನಾಗಿರುತ್ತೆ ಉಪ್ಪಿನಕಾಯ್ದು. ಸೊ ತಗೊಂಡು ನೀಟಾಗಿ ನೀರಲ್ಲೆಲ್ಲ ತೊಳೆದಿಟ್ಕೋಬೇಕು. ಅದಾದಮೇಲೆ ಸ್ಟೀಮರಲ್ಲಿ ಒಂದು 7ರಿಂದ 10 ನಿಮಿಷ ಕಾಲ ನೀವು ಇದನ್ನು ಬೇಯಿಸ್ಕೋಬೇಕು. ಅಥವಾ ನೀವು ಬೇಯಿಸೋಕ್ಕಾಗಿಲ್ಲ, ಸ್ಟೀಮರ್ ಇಲ್ಲ ಅಂದರೆ ಇಡ್ಲಿ ಕುಕ್ಕರಲ್ಲಿ ಇಟ್ಕೋಬೋದು, ಅದರಲ್ಲಿ ಕೂಡ ಚೆನ್ನಾಗಿ ಬೇಯುತ್ತೆ. ಬೇಯ್ತಾ ಈ ಥರ ಕಲರ್ ಚೇಂಜ್ ಆಗುತ್ತೆ. ಒಂದು 7 ಮೇಲೆ ಲೇಯರ್ ಎಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದು ಬಿಡುತ್ತೆ ಈಸಿಯಾಗೆ. ಸೊ ಅದಾದಮೇಲೆ ತಣ್ಣಗಾದ್ಮೇಲೆ ಈ ಥರ ಎಲ್ಲ ಬಿಡಿಸಿಟ್ಕೋಬೇಕು, ಒಳಗಿರೋ ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು. ಈ ಬೆಟ್ಟದ ನೆಲ್ಲಿಕಾಯಿ ಪ್ರತಿಯೊಬ್ಬರು ಬಳಸಲೇಬೇಕು, ತುಂಬ ಒಳ್ಳೆಯದು ಹೆಲ್ತ್ ವೈಸ್ ನೋಡೋದಾದರೆ. ಇದರಲ್ಲಿ ನಿಂಬೆಹಣ್ಣಿಗಿಂತಲೂ 3 ಪಟ್ಟು ಜಾಸ್ತಿ ವಿಟಮಿನ್ ಸಿ ಅಂಶ ಇದೆ ಮತ್ತು ಫೈಬರ್ ಅಂಶ ಕೂಡ ಇದೆ. ಸೊ ದಿನ ಕಾಯಿ ತಿನ್ನೋಕ್ಕಾಗೋಲ್ಲ, ಅದೇ ಥರ ಜ್ಯೂಸ್ ಕುಡಿಯೋಕ್ಕೂ ಆಗೋಲ್ಲ. ಆದ ಕಾರಣ ಈ ಥರ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ ನೀವು ಊಟದ ಜೊತೆ ತಿನ್ಬೋದು. ಪ್ರೊಬಯೋಟಿಕ್ಕಾಗೆ ಇದು ಹೆಲ್ಪ್ ಮಾಡುತ್ತೆ ಕೂಡ. ಸೊ ನಾನಿಲ್ಲಿ 1 ಇಡಿ ಅಥವಾ 1.5 ಇಡಿಯಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಈ ನೆಲ್ಲಿಕಾಯಿನ ಫರ್ಮೆಂಟ್ ಆಗೋಕ್ಕೆ ಬಿಡ್ತಿದ್ದೀನಿ. ಇದು ತಾನೇ ನೀರು ಬಿಟ್ಕೊಳುತ್ತೆ, ಉಪ್ಪು ಹಾಕಿರೋ ಕಾರಣ. ಅದು ನೀರು ಬಿಟ್ಕೊಂಡಾದಮೇಲೆ ನಾವು ಇದನ್ನು ನೀರೆಲ್ಲ ಚೆಲ್ಲಿ ಮತ್ತೆ ಬಳಸ್ಕೋಬೋದು. 2 ದಿನ ಆದಮೇಲೆ ನೆಲ್ಲಿಕಾಯಿ ತೆಗೆದು ನೋಡಿದವಾಗ ಸ್ವಲ್ಪ ನೀರು ಬಿಟ್ಟಿತ್ತು. ಸೊ ಈ ನೀರು ಸಮೇತ ಒಂದು ಬೌಲ್ಗೆ ಕಾಯಿಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಇನ್ನೊಂದು ಸರಿ ಪ್ರತಿಯೊಂದು ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗೆಲ್ಲ ನೀರಿನಂಶ ಹೋಗೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಸೈಡಲ್ಲಿಟ್ಟು ಈಗ ಒಂದು ಕಡಾಯಿಗೆ 2 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಲೈಟಾಗಿ 1 ಮಿನಿಟ್ ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಯಲ್ಲಿ 1 ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಇವಿಷ್ಟು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಫ್ರೈ ಮಾಡಿಟ್ಕೊಂಡು ತಣ್ಣಗಾಗೋಕೆ ಬಿಟ್ಮೇಲೆ ನಾವು ತಗೊಂಡಿರುವಂಥ ನೆಲ್ಲಿಕಾಯಿಗೆ ನೀರೆಲ್ಲ ಸಪ್ರೇಟ್ ಮಾಡಿಟ್ಕೊಂಡು 3/4 ಕಪ್ ಆಗೋಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಖಾರ ಪ್ರಮಾಣ ಎಷ್ಟು ಇರಬೇಕು ಅಷ್ಟು ಹಾಕ್ಕೋಬೋದು. ಯಾವಾಗಲೂ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಖಾರ ಮುಂದಿದ್ರೇ ಚೆನ್ನಾಗಿರುತ್ತೆ ಲಾಂಗ್ ಟೈಮಾಗೆ. ಸೊ ತಣ್ಣಗಾದ್ಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಟ್ಕೊಂಡಿರೋ ಪುಡಿನ ನಾವು ಮಿರ್ಚಿ ಮತ್ತು ನೆಲ್ಲಿಕಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಮಾಡಬೇಕು. ಇದಕ್ಕೆ ನಾನಿಲ್ಲಿ 2 ಸೌಟ್ ಆಗೋಷ್ಟು ಎಣ್ಣೆಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು 1 ಫುಲ್ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಕಲಸಿಟ್ಕೊಂಡಿರೋ ಅಂಥ ಉಪ್ಪಿನಕಾಯಿಗೆ ಹಾಕೋತಾ ಇದ್ದೀನಿ. ಇದು ಟ್ರೆಡಿಷ್ನಲ್ ವೇ ಆಫ್ ಮೇಕಿಂಗ್ ಪಿಕ್ಕಲ್. ಸೊ ಇದಾಗಲಿಲ್ಲ ಅಂದರೆ ಇದ್ರ ಬದಲು ನಾವು ಬೇಯಿಸಿದ್ವಲ್ಲ ಆ ಬೇಲಿ, ಅದ್ರ ಬದಲು ನೀವು ಎಣ್ಣೆಯಲ್ಲಿ ತೇಲಿಸ್ಕೊಂಡು ಪಿಕ್ಕಲ್ಗೆ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಈ ನೆಲ್ಲಿಕಾಯಿಗೆ ಯಾಕೆ ಈ ಥರ ಬೇಯಿಸ್ಕೊಂಡು ಹುರ್ಕೊಂಡು ಮಾಡ್ಕೋತೀವಿ ಅಂತ ಅಂದರೆ ಇದ್ರ ಕೋಟಿಂಗ್ ತುಂಬ ಗಟ್ಟಿ ಇರುತ್ತೆ. ನಾವು ಯಾವುದೇ ಥರ ಉಪ್ಪು ಖಾರ ಜಸ್ಟ್ ಹಾಗೆ ಕಾಯಿಗೆ ಹಾಕಿ ಬೆರೆಸಿಟ್ರೆ ಹಿಡಿಯೋದಿಲ್ಲ. ಆದ ಕಾರಣ ನಾವು ಈ ಥರ ಮಾಡಿಕೊಂಡು ಪಿಕ್ಕಲ್ನ 1 ವೀಕ್ ಫರ್ಮೆಂಟ್ ಆಗೋಕ್ಕೆ ಬಿಟ್ಟರೆ ಚೆನ್ನಾಗಿ ಮಾಗಿರುತ್ತೆ ಆ್ಯಂಡ್ ಆಮೇಲೆ ನೀವು ಬಳಸ್ಬೋದು.